ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 11/9/2024. ಪರಂ ಶಾಂತಿ ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ಈಗ ಮೊದಲಿಗೆ ನಾವು ದಾದಾಜಿಯವರೊಡನೆ ಕನೆಕ್ಷನನ್ನು ಪಡೆದುಕೊಳ್ಳೋಣ. ಬೇಹದ್ನ ತಂದೆಯ ಪರಂಧಾಮ ಮೂಲ ಸ್ಥಾನದಿಂದ ಪವರನ್ನು ಪಡೆದು, ಪವರ್ ಹೌಸಿಂದ ಪವರನ್ನು ಪಡೆದು ಕನೆಕ್ಷನ್ ಮಾಡಿಕೊಂಡು ನಮ್ಮ ಆತ್ಮದಲ್ಲಿ ಶಕ್ತಿಯನ್ನು ಪಡೆಯೋಣ. ದಾದಾಜಿಯವರ ಹಣೆಯಿಂದ ಬರುತ್ತಿರುವ ಪರಂಪ್ರಕಾಶವನ್ನು ನಮ್ಮ ಹಣೆಯಲ್ಲಿ, ನಮ್ಮ ಆತ್ಮದಲ್ಲಿ ಇಳಿಸಿಕೊಳ್ಳೋಣ. ಯಾವಾಗ ಆ ಪರಮ ಪ್ರಕಾಶದ ಕಿರಣಗಳಿಂದ ನಮ್ಮ ಕನೆಕ್ಷನ್ ಜೋಡಿಸಲ್ಪಡುತ್ತದೋ, ಹೇಗೆ ಎಲೆಕ್ಟ್ರಿಷಿಯನ್ 2 ವೈರ್ಗಳನ್ನು ಕನೆಕ್ಟ್ ಮಾಡಿ ಸ್ವಿಚ್ಚನ್ನು ಆನ್ ಮಾಡಿದಾಗ ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತದೋ, ಅದೇ ರೀತಿ ನಮ್ಮಲ್ಲಿಯೂ ಕರೆಂಟಿನ ಬದಲು ಮಹಾಶಕ್ತಿ, ಮಹಾಶಕ್ತಿಯ ಪ್ರವಾಹ ನಮ್ಮಲ್ಲಿ ಆಗುತ್ತದೆ. ಯಾವಾಗ ನಮ್ಮ ಕನೆಕ್ಷನ್ ಬೇಹದ್ನ ತಂದೆಯೊಡನೆ ಆಗುತ್ತದೋ, ಆಗ ನಾವು ನಮ್ಮನ್ನು ನಾವು ಮರೆತು ಬಿಡುತ್ತೇವೆ. ನಮ್ಮಲ್ಲಿರುವ ನಾನು ಎಂಬ ಭಾವನೆಯು ಅಳಿಸಿ ಹೋಗುತ್ತದೆ. ಬೇಹದ್ನ ಮಕ್ಕಳು ಯಾವಾಗಲೂ ನನ್ನ ಸುತ್ತಮುತ್ತಲೂ ಬೇಹದ್ನ ಪರಂಪ್ರಕಾಶವಿದೆ ಎಂದು ಭಾವಿಸುತ್ತಿರಬೇಕು. ನಾನು ಒಂದು ಪರಂಪ್ರಕಾಶದ ಗೋಳದಲ್ಲಿದ್ದೇನೆ, ಸುರಕ್ಷಿತವಾಗಿದ್ದೇನೆ, ತಂದೆಯೊಡನೆ ಇದ್ದೇನೆ ಎಂಬ ಸ್ಥಿತಿ ನಿಮ್ಮದಾಗಿರಬೇಕು. ಬೇಹದ್ನ ಕಲ್ಯಾಣಕಾರಿ, ಸೇವಾಧಾರಿ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವ ಬೇಹದ್ನ ಮಕ್ಕಳು ಸದಾ ಸರ್ವ ಅಧಿಕಾರಿಗಳು, ಸರ್ವ ತ್ಯಾಗಿಗಳು, ತಪಸ್ವಿಗಳು, ಜನನ ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯುವವರು, ಮಾಸ್ಟರ್ ಬೀಜರೂಪ ಆತ್ಮರು. ಇಂತಹ ರಾಜ ಋಷಿಯ ಆತ್ಮರು ಬೇಹದ್ನ ಮಕ್ಕಳು. ಈ ಬೇಹದ್ನ ಮಕ್ಕಳಿಗೆ ಬೇಹದ್ನ ಬ್ರಹ್ಮ ಮಾಜಿಯವರ ನಮಸ್ಕಾರಗಳು. ಯಾರು ಜ್ಞಾನಿಗಳಾಗಿರುತ್ತಾರೋ, ಬೇಹದ್ನ ಜ್ಞಾನಿಗಳಾಗಿರುತ್ತಾರೋ ಅವರಿಗೆ ಸಮಯದ ಮೌಲ್ಯ ಗೊತ್ತಿರುತ್ತದೆ. ಈಗ ಧರೆಯ ಮೇಲೆ ಬೇಹದ್ನ ತಂದೆ ಅವತರಿಸಿದ್ದಾರೆ. ಆಗ ಸಮಯದ ಮೂಲ್ಯ ಬಹಳ ಹೆಚ್ಚಾಗಿದೆ. ನಮ್ಮ ಪ್ರತಿಯೊಂದು ಸೆಕೆಂಡ್ ಕೂಡ ಬಹಳ ಮಹತ್ವದಾಗಿದೆ. ಒಂದೊಂದು ಸೆಕೆಂಡನ್ನು ಕೂಡ ಬಹಳ ಯೋಚನೆ ಮಾಡಿ ಉಪಯೋಗಿಸಿಕೊಳ್ಳಬೇಕಾಗಿದೆ. ಸಮಯ ಮತ್ತು ಸ್ವಯಂ ಇವೆರಡರ ಮಹತ್ವವನ್ನು ಯಾವಾಗಲೂ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕಾಗಿದೆ. ಆಗಲೇ ಬೇಹದ್ನ ಆತ್ಮರು ಮಹಾನ್ ಆತ್ಮರಾಗಬಲ್ಲರು. ಮಹಾನ್ ಆಗುವ ವಿಧಿ ಯಾವುದು? ಸಮಯ ಮತ್ತು ಈ ಸಂಗಮಯುಗದ ಮಹತ್ವವನ್ನು ತಿಳಿದುಕೊಳ್ಳಬೇಕು. ನೀವೆಲ್ಲರೂ ಮಹಾನ್ ಆತ್ಮರೇ. ಈಗ ತಂದೆಯ ಮೂಲಕ ಆತ್ಮರು ಮಹಾನ್ ಆತ್ಮರಾಗುವ ಅವಕಾಶ ಸಿಕ್ಕಿದೆ. ನೀವು ನಿಮ್ಮ ಮಹತ್ವವನ್ನು ತಿಳಿದುಕೊಳ್ಳಿ ಮತ್ತು ಸಮಯದ ಮಹತ್ವವನ್ನು ತಿಳಿದುಕೊಂಡು ಸಂಕಲ್ಪಗಳನ್ನು ಮಾಡಬೇಕು. ನಿಮ್ಮ ನುಡಿಗಳು, ಕರ್ಮಗಳು ಮಹಾನ್ ಆಗಿರಬೇಕು. ಯಾವಾಗಲೂ ನಿಮ್ಮ ಸ್ಮೃತಿಯಲ್ಲಿರಬೇಕು, ನಾವು ಮಹಾನ್ ತಂದೆಯ, ಬೇಹದ್ ತಂದೆಯ ಮಹಾನ್ ಮಕ್ಕಳು ಅನ್ನುವುದು ಮರೆಯಬಾರದು. ಈಗಿರುವ ಸಮಯದಲ್ಲಿ ಶ್ರೇಷ್ಠ ಭಾಗ್ಯವನ್ನು ಪಡೆಯಬಹುದು. ಪ್ರತಿಯೊಂದು ಕ್ಷಣ, ನಿಮಿಷ ನೀವು ಪುರುಷಾರ್ಥ ಮಾಡಿ ಭಾಗ್ಯವನ್ನು ಪಡೆಯಬಹುದು. ಎಂತಹ ಪುರುಷಾರ್ಥ? ಯಾವಾಗಲೂ ತಂದೆಯನ್ನು ನೆನಪಿನಲ್ಲಿ, ಬುದ್ಧಿಯಲ್ಲಿಟ್ಟುಕೊಂಡು ನೆನಪಿಸಿಕೊಳ್ಳುವುದು. ಬಾಪ್ ಔರ್ ಆಪ್, ನಾನು ಮತ್ತು ತಂದೆ ಕಂಬೈನ್ಡ್ ರೂಪ ಎಂಬುದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುವುದೇ ಪುರುಷಾರ್ಥ. ಇದೇ ಈ ಸಂಗಮಯುಗದ ವರದಾನವಾಗಿದೆ. ಎಷ್ಟು ಬೇಕೋ ಅಷ್ಟು ಭಾಗ್ಯವನ್ನು ಮಾಡಿಕೊಳ್ಳಬಹುದು. ತಂದೆಯಿಂದ ಸಿಕ್ಕ ಖಜಾನೆಯನ್ನು ನೀವು ಯಾವಾಗ ಬೇಕಾದರೂ ಬಳಸಬಹುದು. ಈ ಖಜಾನೆಯಲ್ಲಿ ಜ್ಞಾನರತ್ನಗಳು, ಅಮೂಲ್ಯವಾದ ಜ್ಞಾನರತ್ನಗಳಿವೆ, ಅದ್ಭುತ ಶಕ್ತಿಗಳಿವೆ.
ಯಾವಾಗಲೂ ನಿಮ್ಮ ಮಾತುಗಳಲ್ಲಿ ಈ ಜ್ಞಾನ ರತ್ನಗಳು ಕಾಣಿಸಿಕೊಳ್ಳಬೇಕು. ನಿಮ್ಮ ಮನಸ್ಸಿನಲ್ಲೂ ಈ ಜ್ಞಾನದ ವಿಚಾರವೇ ಇರಬೇಕು. ನಾನೊಬ್ಬ ಮಹಾನ್ ಆತ್ಮ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಬೇಹದ್ ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.